ಮುಂಬೈಯಲ್ಲಿ ಹುಟ್ಟಿದ್ದೀನಿ. ಆದ್ರೆ ಹುಟ್ಟಿದ್ದು ನನ್ ಕೈಯಲ್ಲಿ ಇರಲ್ಲ. ಯಾವ ಜಾತಿ ಧರ್ಮ ಯಾವ ತಾಯಿ ಹೊಟ್ಟೆಯಲ್ಲಿ ಹುಟ್ತೀವಿ ಅದು ನಮ್ ಕೈಯಲ್ಲಿ ಇರತ್ತೆ, ನಮ್ ಕೈಯಲ್ಲಿ ಇರಲ್ಲ. ಆದ್ರೆ ನಮ್ ಕರ್ಮ ಮಾಡೋದು, ನಮ್ ಕೆಲ್ಸ ಮಾಡೋದು ಈ ಕರ್ನಾಟಕ ರಾಜ್ಯ ಅಲ್ಲಿ, ಈ ಕನ್ನಡ ನಾಡಿನ ಊಟ ನಾನು ತಿಂತಾ ಇದ್ದೀನಿ, ಕುಡಿತಾ ಇದ್ದೀನಿ ಈ ನೀರು. ಈ ಕನ್ನಡ ನಾಡಿಂದ ಋಣ ನಾನು ತೀರಿಸ್ಬೇಕು. ಅದಕ್ಕೆ ವಾಪಸ್ ಇದು ಸಮಾಜ ಸೇವೆಯಿಂದ ರಾಜಕಾರಣಕ್ಕೆ ಬಂದದ್ದು ಸಂದರ್ಭ. ಸಾಯೋದು ಕೂಡ ನನ್ನ ಕೈಯಲ್ಲಿ ಇಲ್ಲ, ಎಲ್ಲಿ ಸಾಯ್ತೀನಿ ಗೊತ್ತಿಲ್ಲ. ಈ ಹುಟ್ಟಿದಂತ ಸಾಯದ ಮಧ್ಯದಲ್ಲಿ ಜೀವನ ಯಾವ ಜನಕ್ಕೋಸ್ಕರ ಉಪಯೋಗ ಮಾಡ್ತೀರಾ ಅದ ಬಹಳ ಮುಖ್ಯ. ಆದ್ರೆ ಕಾಗೇರಿ ಅವ್ರೆ, ನೀವು ಎಲ್ಲಿ ಹುಟ್ಟಿದ್ದೀರಾ ನನ್ಗೆ ಗೊತ್ತಿಲ್ಲ. ಬಹುಶಃ ಅನ್ಕೊಳ್ತಾ ಇದ್ದೀನಿ ಶಿರ್ಸಿ ಅಲ್ಲಿನೆ. 3 ಬಾರಿ ಶಿರ್ಸಿ ಶಾಸಕರು ಆಗಿದ್ದೀರಾ, 3 ಬಾರಿ ಅಂಕೋಲ ಶಾಸಕರು ಆಗಿದ್ದೀರಾ, 6 ಬಾರಿ ಶಾಸಕರು, 1 ಬಾರಿ ಮಂತ್ರಿ ಸ್ಥಾನ, 1 ಬಾರಿ ಸ್ಪೀಕರ್ ಸ್ಥಾನ. ದಯವಿಟ್ಟು ಇಷ್ಟು ಎಲ್ಲ ನೀವು ಅಲಂಕರಿಸಿದ್ದೀರಾ. ಎಲ್ಲಾ ಪದ ನಿಮ್ಮ ಊರಿಗೆ ಏನು ಕೊಡುಗೆ ಅದು ಹೇಳಿ. ನಾನು ಹೇಳ್ತೀನಿ, ಖಾನಾಪುರಲ್ಲಿ ಇವತ್ತು ಹೋಗಿ ನೋಡಿ, 500 ಶಾಲೆ ಕೊಠಡಿಗಳು ನಾನು ಕಟ್ಟಿದ್ದೀನಿ ಶಾಸಕಿಯಾದ ಸಂದರ್ಭದಲ್ಲಿ. ನೀವು ಶಿಕ್ಷಣ ಮಂತ್ರಿಯಾಗಿ ನಿಮ್ ಶಿರ್ಸಿಯಲ್ಲಿ ಒಂದೇ ಶಾಲೆ ಕೊಠಡಿ ತೋರಿಸಿ, ಒಂದೇ ತೋರಿಸಿ. ಆ ಜನ ಹೇಳ್ತಾ ಇದ್ದಾರೆ, ಶಿರ್ಸಿ ಜನ ಹೇಳ್ತಾ ಇದ್ದಾರೆ, ಅಂಕೋಲ ಜನ ಹೇಳ್ತಾ ಇದ್ದಾರೆ, ಮಂತ್ರಿಯಾಗಿ ನಮ್ಮ ಊರಿಗೆ ಏನು ಕೊಟ್ಟಿಲ್ಲ, ಶಾಸಕರು ಆಗಿ ಕೂಡ 6 ಬಾರಿ ಏನು ಮಾಡಿಲ್ಲ. ತಾಯಿ ಅವರೇ, ನಮ್ಗೆ ಬದಲಾವಣೆ ಬೇಕು. ಅದಕ್ಕೆ ನಿಮ್ ಕಡೆ ನೋಡ್ತಾ ಇದ್ದೀವಿ. ದಯವಿಟ್ಟು ಬದಲಾವಣೆ ಆಗಿದ್ರೆ ಮಾತ್ರ ನಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಜನರ ಬಾಯಿಯಿಂದ ಬರ್ತಾ ಇದೆ, ನನ್ನ ಬಾಯಿಯಿಂದ ಅಲ್ಲ. ಸೊ ಅದಕ್ಕೆ ಬಿಜೆಪಿ ನಾಯಕರಿಗೆ, ಕಾಗೇರಿ ಅವರಿಗೆ, ಎಲ್ಲರಿಗೆ ಹೇಳಿಕೆ ಬಯಸ್ತೀನಿ. ಇಲೆಕ್ಷನ್ ಬಂದಾಗ ಸಂದರ್ಭದಲ್ಲಿ ಜಾತಿ ಧರ್ಮ, ಎಲ್ಲಿ ಹುಟ್ಟಿದೀರಾ, ಏನ್ ಮಾಡ್ತೀರಾ, ಬೆಂಕಿ ಹಚ್ಚೋದು ಕೆಲಸ ದಯವಿಟ್ಟು ಬಿಟ್ಬಿಡಿ. ನೀವು ಏನ್ ನಮ್ಗೆ ಮಾಡಿದೀರಾ ಅದು ತೋರಿಸಿ, ಅದರ ಮೇಲೆ ಮತಯಾಚನೆ ಮಾಡಿ ಅಂತ ಕೇಳಲಿಕ್ಕೆ ಬಯಸ್ತೀನಿ. ನಾನು ಹೇಳ್ಬೇಕು ಬೇಡವಾ ಗೊತ್ತಿಲ್ಲ, ಆದ್ರೆ ಬೆಳಗಾಂ ಜಿಲ್ಲೆಯಲ್ಲಿ ಜಗದೀಶ್ ಶೆಟ್ಟರ್ ಎಲ್ಲಿಂದ ನಿಲ್ತಾ ಇದ್ದಾರೆ, ಎಲ್ಲಿಂದ ಅವರು ಬಹುಶಃ ಹುಬ್ಳಿ ಧಾರವಾಡ ನಾನು ಅನ್ಕೊಂಡೆ, ಬೆಳಗಾವಿಂದ ನಿಂತಿದ್ದಾರೆ. ಇವರೇ ಎಲ್ಲ ಬಿಜೆಪಿ ಶಾಸಕರು ಹೇಳ್ತಾರೆ, ಕೇಳ್ತಾರೆ. ಬಿಜೆಪಿ ಅಭ್ಯರ್ಥಿ ಕೂಡ ಎಲ್ಲ 500. ನನ್ಗೆ ನೋಡ್ಬೇಡ, ಮೇಲೆ ಅವರಿಗೆ ಪ್ರಧಾನಿ ಮಾಡ್ಲಿಕ್ಕೆ ನೋಡಿ, ನಮ್ಗೆ ಬೇಡ. ಆದ್ರೆ ಮೇಲೆ ಅವರಿಗೆ ನೋಡ್ಲಿಕ್ಕೆ ಅವರು ಗುಜರಾತ್ ಅಲ್ಲಿ ಬಹುಶಃ ಹುಟ್ಟಿದ್ದಾರೆ, ಎಲ್ಲಿಂದ ನಿಲ್ತಾರೆ ಅದು ಕೂಡ ಅವರು ಕೇಳಬೇಕು, ಮತ್ತೆ ಉತ್ತರ ಹೇಳಬೇಕು. ಇದ್ದ ಸಂದರ್ಭದಲ್ಲಿ ಏನ್ ಭಯ ಇದೆ, ಭಯ ಇದೆ. ಜನ ವೋಟ್ ಹಾಕಲ್ಲ ಅಂತ ಭಯ ಇದೆ. ಅದಕ್ಕೆ ಹುಟ್ಟಿದಿರ ಒಂದ್ ಕಡೆ, ಕೆಲಸ ಮಾಡ್ತೀರಾ ಒಂದ್ ಕಡೆ, ನಿಲ್ತೀರಾ ಬೇರೆ ಕಡೆ. ಧೈರ್ಯ ಇದ್ರೆ ಬನ್ನಿ. ನಾನು ನಾಳೆ ಶಿರ್ಸಿಯಲ್ಲಿ ಇದ್ದೀನಿ. ಎಲ್ಲ ಪತ್ರಿಕಾ ಮಾಧ್ಯಮದಿಂದ ಚಾಲೆಂಜ್ ಮಾಡ್ಲಿಕ್ಕೆ ಬಯಸ್ತೀನಿ. ನಮ್ಮ ಅಕ್ಕ ತಂಗಿಯರ ಮುಖಾಂತರ, ನಮ್ಮ ಅಣ್ಣ ತಮ್ಮಂದರ ಮುಖಾಂತರ ಅವರು ನನ್ನ ಜೊತೆ ಇದ್ದಾರೆ. ಖಾನಾಪುರ್ನಲ್ಲಿ 5 ವರ್ಷ ನಾನು ಎಷ್ಟು ಕೆಲಸ ಮಾಡಿ ತೋರಿಸಿದ್ದೀನಿ. ಅವರು ಕೂಡ 6 ಬಾರಿ ಶಾಸಕರು ಆಗಿ ಎಷ್ಟು ಕೆಲಸ ಮಾಡಿ ತೋರಿಸಿದ್ದಾರೆ. ಶ್ವೇತ್ ಪತ್ರ ಆಗ್ಲಿ, ಯಾರ್ದು ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗ್ತದೆ ನೋಡೋಣ. ಹಾಸ್ಪಿಟಲ್ ಕಟ್ಟಿದ್ದೀನಿ ನಮ್ಮ ಹೆಣ್ಮಕ್ಳಿಗೋಸ್ಕರ, ಡಾಕ್ಟರ್ ಆಗಿ ನಾನು 15 ಕೋಟಿದು ಬರೀ 60 ಬೆಡ್ದು MCH ಹಾಸ್ಪಿಟಲ್ ನಮ್ಮ ಅಕ್ಕ ತಂಗಿಯರಿಗೆ ಡೆಲಿವರಿ ಆಗ್ಲಿಕ್ಕೆ ಸೇಫ್ ಆಗಿ ಸಮಾಧಾನವಾಗಿ ಆಗಿ ಅಂತ ಖಾನಾಪುರ್ ತರ ಕಾಡು ಪ್ರದೇಶದಲ್ಲಿ ಕಟ್ಟಿ ತೋರಿಸಿದ್ದೀನಿ. ಮಂತ್ರಿ ಇರ್ಲಿಲ್ಲ, ಬರೀ ಶಾಸಕರು, ಅದು ಕೂಡ ವಿರೋಧಿ ಪಕ್ಷ ಶಾಸಕರು, ಸರ್ಕಾರ ಬಿಜೆಪಿದು.
ಮಹಿಳೆಯರಿಗೋಸ್ಕರ ಹೆಣ್ಮಕ್ಳಿಗೆ ಡಿಗ್ರಿ ಕಾಲೇಜ್, ಹೆಣ್ಮಕ್ಳಿಗೆ ಹೈಸ್ಕೂಲ್, ಅಂಗನವಾಡಿ, 30-40 ವರ್ಷ ಲೈಟ್ ಇರ್ಲಿಲ್ಲ ಅಂತ ಊರಿಗೆ ಲೈಟ್ ಕೊಟ್ಟು ನಾನು ನೋಡಿದ್ದೀನಿ.